ಹಲೋ ಹಲೋ ಸುಬುದ್ದಿ 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 ಬರ್ಬೇಕಂಗೆ ಸುಬುದ್ದಿ भले भले ಭಾಗ್ಯದ ಸಿರಿಯೇ ಹೊಳಿರಿಯೇ ಎಲ್ಲ ಈ ಮನ್ನವ ಅಬ್ರತರದ ಸುಬ್ರಹಬ್ರದೋಳ ಬಿಬ್ರಾಜಿಸು ಬಬೀರ ಕ್ರೇಷ್ಪದನ ಭುಜಾಗ್ರದ ಸುಮಾರ್ಗಕ್ಕೆ ಗಗನ ಮಗ್ಗದೋಳ ಜಗ್ಜಗಿದು ಬದಾನ ಕಣ್ಣು ಬಿಡುತ್ತಾಳೆ ದೇವಾ ಎಂದು ವರ್ಬಣಿಸಿದ ಮಾತ್ರದೋಳ ಸಪ್ತಾದಿಗಳು ಗದ್ಗದನ ನಡಿಗೆ ತಕ್ಕ ಮಗ್ಗಾಗಿ ಎನ್ನೆ ತನು ಟೆಂಗಲ ಅರ್ಪಣೆ ಭಲ ಭಲ ದೇವಾ ಎನ್ನಯ ಪಾದುಪುಟದೋಳು ತಮ್ಮ ಮುಕುಟ ಗ್ರಹಗಳಿಂದ ಹೊಂದಿದೆ ಎಂತ ಬಠೋರ್ಮಣಿಯ ಮುಂಭಾಗದೋಳು ನಿಂತ ಮಾತನಾಡಿಸುವ ನೀನು ಧಾವರಲೆ ನಡೆದೆ ಓ ದೇವಾ ನಾವು ದಾರಂದು ಕೇಳಿದ್ಯಾ ಲಂಚ ಕೊಡುವನ ದೇಶದ್ರೋಹಿ ಲಂಚ ಬೇಡುವವನ ಬೀದಿ ನಾಯಿ ಲಂಚ ಕೊಟ್ಟು ಕೊಟ್ಟು ಬಿಡುವರು ಈ ರೈತರ ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಇಟ್ಲಾಪುರ ಹೀರೆಕಾಯಿ ಕುಡ್ತಿನ ಕುಂಬಳಕಾಯಿ ಈ ವೇಷಕ್ಕೆ ಹೊಡೆಯಲು ತೆಂಗಿನಕಾಯಿ ಎಷ್ಟು ಕಾಯಿ ಹೊಡೆದು ಅರ್ಪುತ ಮಾಡಿಕೊಳ್ಳುವಳು ಈ ಜಾಳಾಳಿ ಗ್ರಾಮದ ಮಾನಮ್ಮವ್ವ ತಾಯಿ ಅಂತ ತಾಯಿಗೆ ನಾನು ಚರಣದಾಸ ಊರಿಗೆ ಪುಟ್ಟಕಲ್ಲ ವಾಸ ದಾಸಾನ ದಾಸ ನನ್ನನ್ನು ಸುಂದರ ಸಾರಥಿ ಅಂತ ಕರೆಯುತ್ತಾರೆ ದೇವಾ ಹೇಳಬೇಕು ತಮ್ಮ ಮಂಗಿದವ ಭಟ್ಟು ತರ ಭಟ್ಟಕುಲ್ ಹೋತಮನಾದ ಸೂತ ಚೆನ್ನಾಗಿ ಕೇಳ ಅದು ಏನು ದೇವಾ ಭೂಪತಿ ಬಡಲ್ ಎಂದು ಬಡೆಯ ಬಜೆಟಲ್ ಜಮ್ಮ ಗಜ್ಜನ ಯಾರ್
ಭೂಪತಿ ಗೋಡೆ ಗುಡಿತು ಬಯನ್ನಯ ಕೋಪಾಗ್ನಿಯು ಗಿಡಿ ಗಡನಕ್ಕೆ ಬಡ ಭಾಗ್ನಿಯು ಕಡೆ ಎದುರು ಜಡಿ ಮೇಡಿಕೊಂಡು ತಡೆಯಲಾರದ ಬ್ರಹ್ಮಾಂಡವು ಭೂಪತಿ ಪರಬಲ ಗರ್ಭ ಇಬ್ಬಾಗ ಮಾಡುವಂತೆ ವೀರ ಭಬ್ಬೆಯನ್ನಿಟ್ಟರ ದೇವಾ ನಾನೇ ಗಂಡುಗಲ್ಲಿ ಎಂದು ಹಂಡಲಿದ ಬಂದು ಬಂಡದ ರುಳ್ಳಂಗರವು ಈ ಗೋಯನ್ನ ಕೋದಂಡದಿಂದ ದಿಂಡುಗಡೆ ತಪ್ಪದೆ ಅವರಿಂದ ಕಪ್ಪವನ್ನು ತೆಗೆದುಕೊಂಡು ಇವ ಫಲ ಫಲ ಭೂಪತಿ ಚಂದ್ರಕಾಂತಿಯನ್ನು ಧಿಕ್ಕರಿಸಿ ಮೆರೆಯುವ ವೀರ ಮಾತೆಯಾದ ಚಿತ್ರಾಂಗದ ಅಮ್ಮನವರ ಗರ್ಭಾಬ್ದಿಗೆ ಸುಧಾಕರ ಫಲ ಫಲ ಗೋಳಿರ್ರ ಮೂರು ಲೋಕದೋಳು ಮೀರಿದ ದೂರನೆಂದ ಧೀರೋತ್ತಮರ ಕರವೆತ್ತಿದಾರು ಮಹಾರಾಜನಂದು ಈ ವೇಳೆಯನ್ನು ಹೊಡೆದಲೇ ಸಾರಥಿಯಾಗಿದ್ದ ವೀರ ಮೈಮೂಲ ನಡೆಸ ಬಬ್ರುವನ ಮಹಾರಾಜರು ತಾವಾದರೆ ಈ ಕಂಗಳಿಸುವ ದಿಗ್ಗಿಜ ಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದನು ದೊಡ್ಡ ಹೇಳಬಹುದು ಬಾ ಭೂಪತಿ ಈ ಸುಂದರವಾದ ಸಭಾಮಂಟಪಕ್ಕೆ ಪದ್ಮದೋಳು ಧನುಧಾರಿಯಾಗಿ ರೌದ್ರನ್ನು ಹೌದು ದೇವಾ ಭೂಪತಿ ನಮ್ಮ ಮಂತ್ರಿ ಜಯಲಲಿತಾ ಮೆಹತಾ ರಾಜ್ಯ ಕಾರ್ಯವನ್ನು ತಿಳಿಯುವುದಕ್ಕೋಸ್ಕರ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಭೂಪತಿ ಚಡನೆ ಪಡಬಿ ಎಂಬೆಡ ದೊಡೆ ಪಡೆಯುವ ಕಡು ಪರಾಕ್ರಮಿಯಾದ ಸುಬುದ್ಧಿ ಎಂಬ ಮಂತ್ರಿ ಜಟ್ಟನನ್ನು ತಿಳಿಯಿತು ಭೂಪತಿ ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಹೌದಾರ್ದು ಕೇಳಿ ಬಂದ ಪ್ರಧಾನ ರಾಜ ರವಿಕೋಟಿ ತೇಜ ಇದು ಗುಂಟೂರು ಮೆಣಸಿನ್ಕಾಯಿ ಇದ್ದಂಗೆ ಒಳ್ಳೆ ಖಾರ ಐತಿ ಇದು ಚುಟು ಚುಟು ಅಂತ ನೋಡಿ ಇನ್ನ ದೇವ ತಾವ್ದಾರ್ದು ಕೇಳಿ ಒಳರೇ ಎಲ್ಲ ಮಾನವ ದೇವಾ ಈ ಭೂಮಂಡಲದೋಳ್ ಚಂಡತನದಿಂದ ಚಂಡಿಯ ಪಿಡಿದು ಅಂಡಳಿದ ಬರುವ ಜಗದ್ ಬಂಡರ ಮಂಡಯ ಮರಗಡಿದು ದಿಟ್ಟತನದಿಂದ ಮೆರೆಯುವ ಮಹಾಪ್ರಚಂಡ ಬಳರ ದಂಡ ಪಟೋ ಪಟೋರ್ ದಂಡ ಮಂಡಿತ ಕುಟಿಲ ರುದ್ ಭಯಂಕರಿಸೋ ಬಂಡರ ಗುಂಡಿಗೆ ಸರ್ರನೆ ಸೀಳಿ ತಾಕಡು ಪರಕ್ರಮನ ಮುಂಭಾಗದೊಳಿಂತ ಮಾತನಾಡಿಸುವ ನೀನು ಅವನಲ್ಲಿ ನರಣಿ ಓಹೋ ದೇವ ನಾವು ದಾರನ್ನು ಕೇಳಿದ್ಯಾ ಮಾಡಿ ಉಂಡರೆ ಮಂದಿ ಕಾಟ ಮನೆಯಲ್ಲಿದ್ದರೆ ಎಂಡ್ರು ಕಾಟ ಹೊಲಕ್ಕೆ ಹೋದರೆ ಗುಬ್ಬಕ್ಕಿ ಕಾಟ ಆ ಕಾಟಕ್ಕೆ ತಾಳಲಾರದೆ ಆಟದ ಮೇಲೆ ನಿಂತರೆ ಈ ಕುಡುಕರು ಕಾಟ ಈ ಕಾಟವನ್ನು ತಪ್ಪಿಸಿ ಬಂದ ದಿಟ್ಟ ಸಾರಥಿಯನ್ನು ಕರೆಯುತ್ತಾರೆ ದೇವ ಹೇಳಬೇಕು ತಮ್ಮ ಅಂಕಿತವ ಸಾರಥಿನ್ ಹೌದಾರೆಂದರೆ ತಾವು ದಾರು ದೇವ ಈ ಕೋ ಎಣ್ಣೆಯ ಹಸ್ತದಳು ಒಳೆಯುವ ಕರ್ಕಸಮಾದ ಖಡ್ಗದ ದಬ್ಬಿಗೆ ಆವ ದ್ವೈರಗಳ ಗುಂಡಿಗೆ ಬೊಗ್ಬುಗಲ್ಲೆಂದು ಎದ ಒಡೆದು ನಿಬ್ಬರಗಾದರು ಬಳರ ಇಂಥಾಶರ ಶಂಕುಲದಿಂದ ಪ್ರಮುಖರ ಬಿಂಕ ಮುರಿದು ಶಂಕೆಯಿಲ್ಲದ ನಮ್ಮ ಕರಪಂಕಜ ಮಾಡಿಕೊಂಡು ಈ ಮಣಿಪುರಮ ಬಿಡದ ಹಳುವ ಬೊಬ್ಬರವನ ಎಂಬ ಯಂತ್ರ ಕೇಳಿ ತಂತ್ರದಂತಿರುವ ಮಂತ್ರಿ ಶೇಖರ ಭಲ ಭಲ ಎಲ್ಲ ಸಾರಥಿ ಭೂಪತಿ ಬಳರ ಸರ್ವವಿದ್ಯೆಯುಳ್ಳ ಬುದ್ಧಿಯುಳ್ಳ ಸುಬುದ್ಧಿ ಎಂದು ಅಡಗಡಿದು ಬಿಡಿದು ಜೇಬೇರ ಹೊಡಿಸ ಸಾರಥಿ ಹೊಡಿಸಿ ಜೇಬೇರ
ಮಂತ್ರಿಶೇಖರಾದ ಸುಬುದ್ಧಿ ಮಹಾರಾಜರು ತಾವಾದರೆ ಈ ಸಭಾಂತರಕ್ಕೆ ಬಂದ ತಾತ್ಪರ್ಯವೇನು ದೇವ? ದಿವ್ಯ ಪ್ರಭಾವ. ಬಳರ್ಹೇ ಎಲೆ ಸಾರಥಿ ಭೂಪತಿ, ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ರಾಜನಾದ ಬಬ್ರುವಾಹನ ಎನ್ನ ಶೀಘ್ರವಾಗಿ ಕರೆಸಿದ ಕಾರೋಣ ಭರಣವಾಯ್ತು ಕಂಡಿಯ ಸಾರಥಿ ತಿಳಿದ ನನ್ನ ಬಂದ ಸಂಗತಿ ನಮ್ಮ ರಾಜನ ತೋರಿಸಿದ ಜಾಗೃತಿ ತಿಳಿಯಿತು ಭೂಪತಿ. ಪೇಡೋಣ ನಗರಿಸಿ ಜಾಗೃತಿ. ಓ ನಮೋ ಬಬ್ರುವಾಹನ ಮಹಾರಾಜ ರವಿಕೋಡಿ ತೇಜ ಐಶ್ವರ್ಯ ಮತ್ತು ಮೇಲ ಕೇಳ ಈ ಸುಬುದ್ಧಿ. ಓಹೋ ಅಧಿಕ ಬಲ ಶಿರೋಮಣಿಯಾದ ಸುಬುದ್ಧಿ ನಿನಗಾರು ಸರಿ ಬುದ್ಧಿ. ಆಹೋ ರಾಜ ಉಲಪಿ ಚಿತ್ರಾಂಗದಯ್ಯ ಅಮ್ಮನ ಬರನೆ ಮರತಗಳನ್ನು ಪೂರ್ವಯಿಸಿ ತಾಯಿಯವರ ದೇವ ನಿರತದಲ್ಲಿ ಮದದಿಂದ ರಾಜ್ಯ ದೇವದಂತಿಗಳ ಮಂತ್ರಿ. ಆಹೋ ರಾಜ ತತ್ಕಾರಣ ಈ ದಿನ ರಾಜ್ಯ ಮಂಡಲದಲ್ಲಿ ಹನಿವರ್ತಿಗಳಾಗಿರುವರೋ ಇಲ್ಲವೋ? ಆಹೋ ರಾಜ ಸಂತೋಷ ಭರಿತರಾಗಿರುವರೋ ದೇಶಾಧಿಪರು ತಕ್ಕ ಸಮಯಕ್ಕೆ ಕಪ್ಪವನ್ನು ತಪ್ಪದೆ ತಂದೊಪ್ಪಿಸುತ್ತಿರುವರು ಇಲ್ಲವೋ? ಯಾವ ಸನ್ನಿಮಿತ್ತವಾದ ಕಾರ್ಯಗಳನ್ನು ತಪ್ಪದೆ ಮಾಡುತ್ತಿರುವರು ಇಲ್ಲವೋ? ಚೆನ್ನಾಗಿ ಬಿತ್ತರಿಸಲೈ ಮಂತ್ರಿ. ಸರ್ವ ಕಾರ್ಯಕ್ಕೆ ನೀನೇ ಮಂತ್ರಿ. ಆಹೋ ರಾಜ ಮಂತ್ರಿ ನಮ್ಮ ಮಣಿಪುರದ ಜನರು ಬಹುಕ್ಷೇಮದಿಂದ ಇರುವರು. ಹೌದೇನು ಮಂತ್ರಿ? ಮಾನವ ಕಟಳಿಗೆ ದಿಟ್ಟರಾಗಿ ಪಟತರ ಮಾರ್ದ ಕೀರ್ತಿಯ ಲತಿಯು ಲೋಕದಲ್ಲಿ ವ್ಯಾಪಿಸಿ ಜಗದೀಶನನ್ನು ಧ್ಯಾನಿಸುತ್ತಾ ಇರುವರು. ಹಾ ಆಹೋ ರಾಜ ಸುಬುದ್ಧಿ ಬಳರ ಚತುರಂಗ ಬಲುವ ತುಂಗ ವಿಕ್ರಮರು ಮತ್ತು ಪರರಾಯರ ಭಂಗಪಡಿಸಿ ಕೀರ್ತಿಯಂ ಗಳಿಸಿರುವ ರಾಜ ಓಹೋ ಪ್ರಧಾನಿಯಾದ ಸುಬುದ್ಧಿ. ಈ ಧಾತ್ರಿ ಮಧ್ಯದಲ್ಲಿ ಪ್ರಸಿದ್ಧರಾಗಿರುವ ಕಾಂಬೋಜ ಕೊಂಕಣ ಚಿಂದು ಅವಂತಿ ಮೊದಲಾದ ಭೂಪಾಲಕರು ಕಾಲ ಕಾಲಕ್ಕೆ ಕಪ್ಪವನ್ನು ತಪ್ಪದೆ ತಂದೊಪ್ಪಿಸುತ್ತಿರುವರು ಇಲ್ಲವೋ? ಇಲ್ಲದಿದ್ದರೆ ಸ್ಥಳವನ್ನು ತಕ್ಷಣದಳು ತೆಗೆದಿದೆ ಪಕ್ಷವನ್ನು ಒಪ್ಪುವಂತೆ ಮಾಡಬೇಕು. ಖಂಡಿಯ ಮಂತ್ರಿಯಾದ ಸುಬುದ್ಧಿ, ಈ ಕಾರ್ಯಕ್ಕೆ ನಿನಗಾರ ಸರಿ ಬುದ್ಧಿ. ಆಹೋ ರಾಜ ಸುಬುದ್ಧಿ ಆಹೋ ರಾಜ ಮಣಿಪುರದ ತೇಜ ಬಳರ ಈ ಭೂಮಂಡಲದೊಳ್ ಚಂಡ ಪ್ರಚಂಡ ರಂಭ ಹೆಸರ ಪಡೆದ ನಿಮಗೆ ಎದುರಾದ ರಾಜರಂ ಈ ಲೋಕದೊಳ್ ಕಾಣೇನೋ? ಹೌದೇನು ಮಂತ್ರಿ? ಆಹೋ ರಾಜ ಎಲೈ ಸುಬುದ್ಧಿ ತಮ್ಮ ಪರಾಕ್ರಮ ವಿಕ್ರಮಕ್ಕೆ ಎಲ್ಲ ವಿಕ್ರಮರು ಬೆದರಲಿಲ್ಲದೆ ಅಂತ ಧೈರ್ಯ ಶಾಲೆಗಳು ಇದುವರೆಗೂ ನಾ ಕಾಣೇನೋ? ಆಹೋ ರಾಜ ಎಲೈ ಸುಬುದ್ಧಿ ಬಳರ ಈ ಚಂಡ ಪ್ರಚಂಡ ಹಿಂಡು ರಾಯರ ಗಂಡ ಭುಜಬಲ ದಂಡನೆಂದು ಹೆಸರು ಪಡೆದ ನಿಮಗೆ ಎದುರಾದ ರಾಜ ಸಾಂದ್ರಗುಣ ತೇಜ ಓಹೋ ಬೃಹಸ್ಪತಿಗೆ ಸಮವೆನಿಸಿದ ಸುಬುದ್ಧಿ. ಆಹೋ ರಾಜ ಇನ್ನು ನಮ್ಮ ದಿವ್ಯತರವಾದ ಉದ್ಯಾನವನವು ಮನೋರಂಜಿತವಾಗಿ ಇರುವುದೇ ಹೇಗೆ? ಪುಷ್ಪಫಲ ವೃಕ್ಷಂಗಗಳು ಪರೀಕ್ಷಿಸಲು ಹೋಗಲು ನಡೆಯಲೈ ಮಂತ್ರಿ. ಸರ್ವ ಕಾರ್ಯಕ್ಕೆ ನೀನೇ ಸ್ವತಂತ್ರಿ. ಆಹೋ ರಾಜಾದಿ ರಾಜನಾದ ಬಬ್ರುವಾಹನ ಎಲೈ ಸುಬುದ್ಧಿ ನಿನ್ನ ಮನದಿ ಇಚ್ಛೆಯಂತೆ ಈ ವನವನ್ನು ನೋಡಿ ಆನಂದ ಹೊಂದಬೇಕು. ಹೌದೇನು ಮಂತ್ರಿ? ಜಾಗ್ರತೆಯಿಂದ ಈ ವನವನ್ನು ಪೊಕ್ಕೋ. ವನದಲ್ಲಿರುವ ಮಲ್ಲಿಗೆ ವೃಕ್ಷಾಂಶಗಳು ನೋಡಿ ಇಂದಿರಿಗೆ ಬರೋಣ ರಾಜ ರವಿಕೋಡಿ ತೇಜ. ಚಿತ್ರಾಂಗದವರೆಗೂ ಪ್ರಧಾನಿಯಾದ ಸುಬುದ್ಧಿ ಅದ ಅಲ್ಲಿ ನೋಡು. ಆ ಕುದುರೆಯು ಎಷ್ಟು ಮುದ್ದಾಗಿ ಕಾಣುವುದು ನೋಡು. ಹೌದು ರಾಜ, ಈ ಕುದುರೆಯು ಸಾಮಾನ್ಯವಾದದ್ದು ಅಲ್ಲ. ರಾಜಾದಿ ರಾಜರ ಕುದುರೆಯಾಗಿರಬೇಕು. ಮೇಲಾಗಿ ಈ ಕುದುರೆಯ ಪಣೆಯಲ್ಲಿ ಬಂಗಾರದ ಪತ್ರವಿರುವುದು. ಆ ಪತ್ರದಲ್ಲಿ ಅಂಶವನ್ನು ಬೋಧಿ ಬಿತ್ತರಿಸಲು ಸುಬುದ್ಧಿ. ಆಹೋ ಬಬ್ರುವಾಹನ ಚೆನ್ನಾಗಿ ಕೇಳಿ ಎನ್ನ ವಚನ. ಅದು ಏನು ಚೆನ್ನಾಗಿ ಹೇಳು.
ಏನೆಂದರೆ ಅದೇನು ಸುಮತಿ? ಸ್ವರ್ಗಕ್ಕೆ ಸಮನವಾದ ಅಸ್ತಿನವತಿಯಂತೆ ಅದನ್ನು ಬಿಡದಲ್ಲುವ ಸತ್ಯಸಂಧನನಾದ ಧರ್ಮರಾಯನಂತೆ ಅಶ್ವಮೇಧ ಯಾಗವನ್ನು ಮಾಡುವನಂತೆ. ಆಹೋ ರಾಜ, ಭುಜಬಲ ಪರಕ್ರಿಮಿಗಳಾದ ವೀರರು ಮಾತ್ರ ಈ ಕುದುರೆಯನ್ನು ಬಂಧಿಸಬೇಕಂತೆ. ಈ ಕುದುರೆಯನ್ನು ಕಟ್ಟಿದ ವೀರರು ಕೂಡ ಯುದ್ಧವನ್ನೇ ಮಾಡಿ ಜಯಿಸಿ ಕುದುರೆಯನ್ನು ಬಿಡಿಸಿಕೊಂಡು ಕಪ್ಪವನ್ನು ಕೈಗೊಳ್ಳುವರಂತೆ. ಆಹೋ ರಾಜ, ಎಲೈ ಸುಮತಿ? ಬಳರ ಈ ಕುದುರೆಯ ಬೆಂಗಾವಲಿಗೆ ತ್ರಿಲೋಕನಾದ ಕಲಿಪಾರ್ಥನು ಬಂದಿರುವನಂತೆ. ಇದಕ್ಕೆ ಮುಂದಿನ ಗತಿಯೇನು ರಾಜ? ಸಾಂದ್ರು ಕೂಡ ಒಲಿಬಲಿರಿಯೇ ಎಲೈ ಸುಮತಿ? ಈ ಕುದುರೆಯನ್ನು ಬಿಡಬಾರದು, ಬಿಡಬಾರದು. ಇಂಥ ಸಮಯವನ್ನು ಕಳೆದುಕೊಳ್ಳಬಾರದು ಎಲೈ ಸುಮತಿ. ಆಹೋ ರಾಜ, ಕ್ಷೇತ್ರಿಯರ ವಂಶದಲ್ಲಿ ಹುಟ್ಟಿದ ವೀರನಾದವನಿಗೆ 7 ರಾಜ್ಯ ಲಕ್ಷ್ಮಿ ಇದ್ದರು ಶಾಂತಿಯಾಗಲಾರದು ಎಲೈ ಮಂತ್ರಿ. ಆಹೋ ರಾಜ, ನಾದವನ್ನು ವೈರಿ ಏರಿ ಬರುವ ಸಮಯದಲ್ಲಿ ಎಲೈ ಮಂತ್ರಿ. ಆಹೋ ರಾಜ, ಕಾರ್ಗಣ್ಣಿನೋಳು ಬೇರ್ಪುಗೆ ಎನ್ನಗೊಳ್ಳುತ್ತ ತಳಕ್ಕೆಂದು ಕೋಟೆ ಸೂರ್ಯ ಪ್ರಭಾವನಂತೆ ಪ್ರಜ್ವಲಿಸುವ ಅನರ್ಗಳವಾಗಿ ವರ್ಗರಿಸುವ ಆಹೋ ರಾಜ, ಸರಿ ರಾಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹಾತರೆಯುವುದು ಎಲೈ ಮಂತ್ರಿ. ಆಹೋ ರಾಜ, ಯುದ್ಧ ಮಂಡಲದೋಳು 3 ಲೋಕದ ಗಂಡನೆಂಬ ಬಿರುದು ತುಂಡು ತುಂಡು ಮಾಡಿ ಗಾಂಧೀವಿಯನ್ನು ಗೆದ್ದರನದೋ ದಂಡನೆಂಬ ಬಿರುದನ್ನು ಪಡೆದಿದ್ದಳು. ಆಹೋ ರಾಜ, ಸರಿ ರಾಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹಾತರೆಯುವುದು ಎಲೈ ಮಂತ್ರಿ. ಆಹೋ ರಾಜ, ಯಜ್ಞದ ಕುದುರೆಯನ್ನು ಕಟ್ಟಿದ ಜಗಜ್ಜಟ್ಟಿ ವೀರರ ಬಸದ ಕಟ್ಟಿ ಎಲೈ ಮಂತ್ರಿ. ಆಹೋ ರಾಜ, ಮತ್ತು ನಮ್ಮ ಯಾವತ್ತು ಸೈನ್ಯವನ್ನು ಯುದ್ಧಕ್ಕೆ ಹೊರಡಲು ಆಜ್ಞೆಯ ಮಾಡಿಸುವ ಬುದ್ಧಿ ರಾಜ ನಿಷ್ಠದಂತಾಗಲಿ.